ಮೊದ್ಲು ಮದ್ವೆ ಅಂದ್ರೇನೆ ಸಿಡ್ಸಿಡ ಅಂತಿದ್ಲು. ಈಗ ನೋಡು ಹೇಗ್ ನಾಚ್ಕೋತಾ ಇದ್ದಾಳೆ. ನನ್ನ ದೊಡ್ಡತ್ತಿಗೆ ಹತ್ರ ಹೋಗಿಳ್ದೆ, ಅಣ್ಣ ಏನು ನಂಗೆ ಇನ್ನೂ ಮದ್ವೆನೇ ಮಾಡ್ತಾ ಇಲ್ಲ. ಯಾರನ್ನೋ ಒಬ್ರನ್ನ ಲವ್ ಮಾಡೋಣ ಅಂತ ಅನ್ಕೊಂಡ್ರದ್ ಅಲ್ಲಿಗೆ ಮುಗಿದೋಯ್ತು. ಜೊತೆಗೆ ನಂಗೆ 5 ಜನ ಅಣ್ಣಂದ್ರ ಇದ್ದಿದ್ರಿಂದ ಯಾರು ನನ್ನ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ. ಎಲ್ಲ ಇವ್ರುಗಳು ಸೈನಿಕರ ತರ ನಿಂತಿರ್ತಿದ್ರು. ಗಿರ್ಜಾ ಲೋಕೇಶ್ ಅವರೆಲ್ಲ ಮಾಡ್ತಾ ಇದ್ರು ನಾಟಕದಲ್ಲಿ. ವೃಂದಗಾನಗಳಿತ್ತಲ್ಲ ಅದ್ರೊಳಗೆ ಹಾಡಕ್ಕೆ ನನ್ನ ಅಣ್ಣ ನನಗೆ ಕರ್ಕೊಂಡು ಹೋಗ್ತಾ ಇದ್ದ. ಸಿ ಅಶ್ವಥ್ ಅಂತೂ ಹಾಡಕ್ ಶುರು ಮಾಡಿದ್ರೆ ಅವ್ರಿಗೊಂದು ಲಹರಿ, ಹಾಡ್ತಾನೆ ಇರೋರು. ನೀಲು ಎನ್ನ ಹೃದಯದಲ್ಲಿ ಒಂದೇ ಗಳಿಗೆ ನಿಲ್ಲ ಬೇಕಯ್ಯ ಕೃಷ್ಣಯ್ಯ. ಅದೇನಾಯ್ತು, ಇದು HLS ಎಲ್ಲ ಫಸ್ಟ್ PU ಸೆಕೆಂಡ್ PU ಆಯ್ತಲ್ಲ. ಡಿಗ್ರಿಗೆ ಹೋದ್ರೆ ಬೇರೆ ಆಪ್ಷನ್ಸ್ ನಮ್ಗೆ. ಸೈಕಾಲಜಿ, ಎಕನಾಮಿಕ್ಸ್ ಅಂತೂ ಪೀಡೆ, ಅದ ಬಿಡದೇ ಇಲ್ಲ. ಅದು ಎಕನಾಮಿಕ್ಸ್ ಇದ್ದೇ ಇತ್ತು. ಲಾ ಆಫ್ ಮಾರ್ಜಿನಲ್ ಯುಟಿಲಿಟಿ, ಅದ್ ನಂಗೂ ಗೊತ್ತು. ವಾವ್, ಅದೊಂದೇ ಗೊತ್ತಿರೋದು. ಒಂದ್ ಜಾಮ್ ಅಂತಿದ್ರೆ ಖುಷಿ ಆಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಅದ್ ನಂಗೆ ಯಾಕೆ ತಿನ್ನಕ್ ಸಂಬಂಧಪಟ್ಟಿದ್ದೇ ಕೊಡ್ತಾ ಇದ್ರು ಅವರು. ಅದೊಂದೇ ನಂಗೆ ಅರ್ಥ ಆಗಿದೆ ಇಡೀ ಎಕನಾಮಿಕ್ಸ್ ಅಲ್ಲಿ. ಇನ್ನು ಸೈಕಾಲಜಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಬೇಕು? ಸ್ಟ್ಯಾಟಿಸ್ಟಿಕ್ಸ್ ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಸ್ಟ್ಯಾಟಿಸ್ಟಿಕ್ಸ್. ಎಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಅಬ್ಬಾ ಎಕನಾಮಿಕ್ಸ್ ತಲೆ ಬುಡ ಅರ್ಥ ಆಗ್ತಿರ್ಲಿಲ್ಲಪ್ಪ. ನಾನಂತೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ಬಿಡ್ತಿದ್ನ. ನಾನು ಇನ್ನೊಬ್ಳು ನನ್ನಂಥದ್ದೇ ಫ್ರೆಂಡು ಚುಕ್ಕಿ ಆಟ ಆಡ್ತಾ ಇದ್ವಿ. ನಮಗೆ ಅಲ್ಲಿ ಲೆಕ್ಚರರ್ ಅಲ್ಲಿ ನಾವು ಕಂಡ್ರೆ ಚಾಕ್ ಪೀಸ್ ತಗೊಂಡು ಹಿಂಗೆ ಎಸೆಯೋರು. ಬಂದಿಲ್ಲ ಹಣೆಗೆ ಪಳ್ಳಂತ ಬೀಳೋದು, ಅವಾಗ ಎಚ್ಚರ ಆಗೋದು. ಇಲ್ಲೋದ್ರೆ ಚುಕ್ಕಿ ಆಟ ಅಂತೂ. ಆಮೇಲೆ ಜಯಂತಿ ಮಿಸ್ ಅಂತ ಒಬ್ಬರಿದ್ರು ಎಕನಾಮಿಕ್ಸ್ಗೆ. ಅವ್ರು ತುಂಬ ಸ್ಟ್ರಿಕ್ಟ್. ಅವ್ರ ಕ್ಲಾಸಲ್ಲಿ ಸ್ವಲ್ಪ ಅರ್ಥ ಆಗ್ತಾಯಿತ್ತು. ಬಟ್ ಸೈಕಾಲಜಿ ಮಾತ್ರ ತುಂಬ ಚೆನ್ನಾಗಿ, ಥಿಯರಿದೆಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು, ಪ್ರಾಕ್ಟಿಕಲ್ಸು ಅರ್ಥ ಆಗ್ತಾಯಿತ್ತು. ಆ ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ ಮಾತ್ರ ತಲೆ ಕೆಟ್ಟು ಹೋಗೋದು. ಅದು ಲೆಕ್ಕಪ್ಪ ಬೇಜಾರು. ಪ್ರಾಕ್ಟಿಕಲ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ನಾವು ಯಾರೋ ಸಬ್ಜೆಕ್ಟನ್ನು ಕರ್ಕೊಂಡು ಹೋಗಬೇಕು ನಮ್ಮ ಜೊತೆಗೆ, ಅಂದರೆ ಯಾರೋ ಫ್ರೆಂಡನ್ನು ಅಕ್ಕನೋ ತಂಗಿನೋ ಅವ್ರ ಮೇಲೆ ನಾವು ಪ್ರಯೋಗಗಳು ಮಾಡಬೇಕು. ರೋಷಾ ಸಿಂಕ್ ಬ್ಲಾಕ್ ಟೆಸ್ಟ್ ಅಂತಿತ್ತು. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀನಿ ನಾನು. ಒಂದು 2 ಪೇಜ್ ಮಧ್ಯಕ್ಕೆ ಇಂಕ್ ಹಾಕ್ಬಿಟ್ಟು ಅದನ್ನು ಹೀಗೆ ಮಡಿಚ್ಬಿಡೋದು ಮಧ್ಯಕ್ಕೆ ಸರಿಯಾಗಿ. ಅದು 2 ಕಡೆ ಹೀಗೆ ಡಿವೈಡ್ ಆಗುತ್ತೆ. ಅದೇನೋ ಒಂದು ಶೇಪ್ ತಗೊಳುತ್ತೆ. ಆ ಶೇಪ್ ತಗೊಂಡ್ರೆ ಅದು ನಿನ್ನ ಮನಸ್ಸಲ್ಲಿ ನಿನಗೇನು ಶೇಪ್ ಕೊಟ್ಟಿದೆ ಅನ್ನೋ ಒಂದು ಟೆಸ್ಟ್ ಅದು. ಅದು ಕೆಲವ್ರಿಗೆ ಚಿಟ್ಟೆ ಥರ ಕಾಣಿಸ್ಬೋದು, ಕೆಲವ್ರಿಗೆ ಮೋಡದ ಥರ ಕಾಣಿಸ್ಬೋದು, ಹೂವರಳಿರೋ ಥರ ಕಾಣಿಸ್ಬೋದು. ಒಟ್ಟಲ್ಲಿ ನಿನ್ನ ಮನಸ್ಸಿನ ಭಾವನೆ ಏನಿರ್ತೋ ಆ ಥರ ಅದು ಕಾಣುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಇರ್ತಿತ್ತು ಅದು. ಆ ಥರದ್ರೊಳಗೆಲ್ಲ ಬಂದ್ಬಿಡ್ತಾಯಿತ್ತು, ಮಾರ್ಕ್ಸ್ ಬಂದ್ಬಿಡ್ತಿತ್ತು. ಲೆಕ್ಕ ಎಲ್ಲಿದೆಯೋ ಅಲ್ಲಿ ನಾನು ಫೇಲು. ಅದನ್ನು ಮಾತ್ರ ನಾನು ನಿರ್ಮಲಾಗಿ ಹೇಳ್ತಾ ಇದ್ದೆ, ಏನೋ ಒಂದು ಮಾಡೆ ದಯವಿಟ್ಟು ಇದೊಂಚೂರು ಹೇಳ್ಕೊಟ್ಬಿಡ. ಕಾಪಿ ಹೊಡಿಯೋಕ್ಕೂ ಬರ್ತಿರ್ಲಿಲ್ಲ ನನಗೆ. ಏನಾದರೂ ಗೊತ್ತಿದ್ರೆ ಕಾಪಿ ಹೊಡಿಬೋದು, ಏನೂ ಗೊತ್ತೇ ಇಲ್ಲ. ಏನು ಕಾಪಿ ಹೊಡಿತೀರ? ಯಾವುದನ್ನು ಹೊಡಿಬೇಕು ಅಂತ ಗೊತ್ತಿರ್ಬೇಕಲ್ವಾ? ಅಷ್ಟು ಕಷ್ಟ. ಅಂತೂ ಇಂತೂ ಅದು ಮುಗಿಸ್ತೆಪ್ಪ ಬಾ. ಅಂತೂ BA ಮುಗಿಸ್ದೆ ನಾನು. ಆಮೇಲೆ ನಮ್ಮ ಅಪ್ಪಂಗೆ MA ಎಲ್ಲ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಇನ್ನೂ ಓದೋದಿಲ್ಲ ನಾನು, ಇಷ್ಟು ಓದಿರೋದು ನಿನ್ನ ಪುಣ್ಯ ಅಂತಂದೆ ನಮ್ಮ ಅಪ್ಪಂಗೆ. ಇನ್ನೂ ಬೇಕಾದರೆ ಡ್ರಾಮಾಗೆ ಕಳಿಸು ಮಾಡ್ತೀನಿ ಅಂತ. ನಮ್ಮಣ್ಣ ಡ್ರಾಮಾ ಫೀಲ್ಡಲ್ಲೇ ಇದ್ದಿದ್ದವನಲ್ವಾ, ಅದಕ್ಕೆ ಮಾತ್ರ ಬೇಡ ಅಂದ್ಬಿಟ್ರು. ಡ್ರಾಮಾಗೆ ಖಂಡಿತ ಹೋಗ್ಬಾರ್ದು ಅಂದ್ಬಿಟ್ರು. ಅದೇ ಒಂದು ಸ್ಟಿಗ್ಮಾ, ಹೆಣ್ಮಕ್ಳನ್ನ ಈ ಥರ ಇದಕ್ಕೆ ಸಾರ್ವಜನಿಕವಾಗಿ ಏನು ಮಾಡೋಕ್ಕೆ ಕಳಿಸ್ಬಾರ್ದು. ಅದೇನಿದ್ರು ಕಾಲೇಜಿಗೆ ಮುಗ್ದೋಯ್ತು. ಕಾಲೇಜಿಗೆ ಹೋದಲ್ಲೆಲ್ಲ ಪ್ರೈಸ್ ಬರ್ತಾಯಿತ್ತು, ಬೆಸ್ಟ್ ಆ್ಯಕ್ಟ್ರೆಸ್ಸು ಅದೆಲ್ಲ ಬರ್ತಾಯಿತ್ತು. ಆಮೇಲೆ ನಾವು ಹಾಕ್ತಾಯಿದ್ವಿ ಹುಡುಗನ ಪಾತ್ರ. ನಮಗೊಂದು ಲೇಡೀಸ್ ಕಾಲೇಜ್ ಅಲ್ವಾ, ಅಲ್ಲಿ ಮತ್ತೆ ಎಲ್ಲ ನಾಟಕಗಳಲ್ಲೂ ಮುಖ್ಯ ಪಾತ್ರ ಗಂಡು ಪಾತ್ರ ಇರ್ತಿತ್ತು. ನಾವೇ ಗಂಡು ಪಾತ್ರನೂ ಹಾಕಬೇಕು, ನಾವೇ ಹೆಣ್ಣು ಪಾತ್ರನೂ ಹಾಕಬೇಕು. ಸೊ ಆ ಮುಖ್ಯ ಪಾತ್ರ ನನಗೆ ಕೊಡ್ತಾಯಿದ್ರು. ನಾನು ಸಾಕ್ರೆಟೀಸು, ಆನಿ ಬಂತಾನಿ, ಆಮೇಲೆ ಜೋಕುಮಾರ ಸ್ವಾಮಿ, ಏನೇನೋ ಈ ಥರದ್ದೆಲ್ಲ ಮಾಡಿದ್ದೀನಿ. ಅದರೊಳಗೆಲ್ಲನೂ ನಾನೇ ಮೇನ್ ರೋಲು. ನನ್ನ ಫ್ರೆಂಡ್ಸ್ ಎಲ್ಲ ಇದು ನನ್ನ ಹೆಂಡತಿ ರೋಲು, ನನ್ನ ಫ್ರೆಂಡ್ ರೋಲು, ಆ ಥರದ್ದೆಲ್ಲ ಮಾಡಿ. ಅಪ್ಪ ಕಳ್ಸಲ್ಲ ಅಂದ್ಬಿಟ್ರ. ಈ ಕಡೆ ನಮ್ಮ ಅಣ್ಣನೂ ಬೇಡ ಅಂದ್ಬಿಡೋದ. ಅವನು ಆ್ಯಕ್ಚುಲಿ ಅವ್ನು ಕರ್ಕೊಂಡು ಹೋಗ್ಬೇಕಿತ್ತು, ಯಾಕಂದ್ರೆ ನಾನು ಹೋಗ್ತಾ ಇದ್ದಿದ್ದು ಅವನ ಜೊತೆಗೇನೆ. ಹೋಗಿದ್ರೆ ಅವನು ಬೇಡ, ನೀನು ಹೋಗಬೇಡ, ಯಾಕಂದ್ರೆ ಅವನಲ್ಲೆಲ್ಲ ನೋಡಿರ್ತಿದ್ದ. ಅವ್ನಿಗೇನೋ ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ ನಾನು ನಾಟಕಕ್ಕೆ ಹೋಗೋದು. ಬಟ್ ನನಗೆ ಹಿನ್ನೆಲೆ ಗಾಯನ ಹಾಡೋಕ್ಕೆ, ಅಂದರೆ ಗ್ರೂಪ್ ಸಿಂಗಿಂಗ್ ಇರ್ತಿತ್ತಲ್ಲ, ಆವಾಗ ಹೊಸದಾಗಿ ನಟರಂಗ ಶುರುವಾಗಿತ್ತು ಟ್ರೂಪು.
CR ಸಿಂಹ ಅವ್ರು ಶುರು ಮಾಡಿದ್ರು, ಲೋಕೇಶ್ ಅವರೆಲ್ಲ, ಮತ್ತು ಗಿರ್ಜಾ ಲೋಕೇಶ್ ಅವರೆಲ್ಲ ಮಾಡ್ತಾ ಇದ್ರು ನಾಟಕದಲ್ಲಿ. ನಾನು ವೃಂದಗಾನಗಳು ಇರ್ತಿತ್ತಲ್ಲ ಅದ್ರೊಳಗೆ ಹಾಡಕ್ಕೆ ನನ್ನ ಅಣ್ಣ ನನಗೆ ಕರ್ಕೊಂಡು ಹೋಗ್ತಾ ಇದ್ದ, ಗ್ರೂಪ್ ಸಿಂಗಿಂಗ್. ಅದರಿಂದ ಏನಾಯ್ತು ಅಂದ್ರೆ ನನಗೆ ಇವ್ರದೆಲ್ಲ ಒಡನಾಟ ಸಿಕ್ತು. ಸಿ ಅಶ್ವಥ್ ಅವಾಗ್ಲೇ ಗೊತ್ತಾಗಿದ್ರು ನಂಗೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಚಿಂತಾಮಣಿ ಅಂತ ಒಬ್ರಿದ್ರು, ಲೀಲಾ ಚಿಂತಾಮಣಿ ಅಂತ, ಅವ್ರು ಭಾರ್ಗವಿ ನಾರಾಯಣ್ ಅವ್ರಿಗೂ ಸಂಬಂಧ. ಅವ್ರ ಮನೇಲಿ ಪ್ರಾಕ್ಟೀಸ್ ನಡೀತಾ ಇತ್ತು, ಜಯನಗರದ ನ್ಯಾಷನಲ್ ಕಾಲೇಜ್ ಹತ್ರನೇ ಅವ್ರದ್ದು. ಸುಮಾರು ರಾತ್ರಿ 2 ಗಂಟೆವರೆಗೂ ನಡೆಯೋದು ಪ್ರಾಕ್ಟೀಸು. ಆಮೇಲೆ ಸಿ ಅಶ್ವಥ್ ಅಂತೂ ಹಾಡಕ್ ಶುರು ಮಾಡಿದ್ರು, ಅವ್ರಿಗೊಂದು ಲಹರಿ, ಹಾಡ್ತಾನೆ ಇರೋರು, ಹಾಗೆ ಬೈಯೋರು ಕೂಡ. ಬಟ್ ಅದು ಎಷ್ಟ್ ಚೆನ್ನಾಗಿ ಹಾಡ್ತಾ ಇದ್ರು ಅಂದ್ರೆ ಆ ತರ ಹಾಡ್ನ ಕೇಳೇ ಇರ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಹಾಡೋರು ಅವರು. ಹಾಗೆ ಆವಾಗ್ಲೇ ನಂಗೆ ಇವರು ಭಾರ್ಗವಿ ನಾರಾಯಣ್ ಅವ್ರಂದ್ರೆ, ನಾವು ಬಾಡಿಗೆ ಮನೇಲಿದ್ದಾಗ ನಮ್ಮ ಓನರು ಭಾರ್ಗವಿ ನಾರಾಯಣ್ ಅವ್ರಿಗೆ ಸಂಬಂಧ. ಸೊ ಅವ್ರ ಮನೆಗೆ ಬರ್ತಾ ಇದ್ರು. ಅವಾಗಲೇ ನಂಗೆ ಅವ್ರಿಗೆ ಗೊತ್ತು. ಅವಾಗ ಭೂತಾಯಿನ ಮಗ ಇವನಲ್ಲಿ ಸುಧಾ ಬೆಳವಾಡಿ ಚಿಕ್ಕ ಹುಡುಗಿ, ಅವಳು ಬರ್ತಾ ಇಲ್ಲ ಮನೆಗೆ. ಸೊ ಅವ್ರ ಜಗದೀಶಂಗೆ ಅವರೆಲ್ಲ ಚೆನ್ನಾಗಿ ಗೊತ್ತು. ಈ ನಾಟಕದ ತಂಡ ಇದ್ದಿದ್ರಿಂದ, ಎಲ್ಲದ್ರೊಳಗೂ ಇವ್ನು ಮಾಡ್ತಿದ್ದಿದ್ರಿಂದ ಎಲ್ರಿಗೂ ಗೊತ್ತು ಜಗದೀಶ. ಸೊ ಇವ್ರದ್ದೆಲ್ಲ ಒಡನಾಟ ನನಗೆ ಸಿಕ್ತು. ನಾನು ನಾಟಕದಲ್ಲಿ ಮಾಡದೆ ಹೋದ್ರು ಒಂಥರ ನಾಟಕಕ್ಕೆ ಅಂಟಿದ್ದೆ. ನಾನು ಓದ್ ಮುಗಿಸಿದ್ಮೇಲೆ ಮುಂದೇನು 1 ವರ್ಷ ಆಗೋಯ್ತು, 77ನೇ ಇಸ್ವಿ. ಹಂಗೆ ಯಾಕೋ ಇದು ಸರಿ ಇಲ್ಲ ಅಂತ ಅನಿಸ್ತು. ಓದ್ ಮುಗಿಸಿದ್ಮೇಲೆ ಏನಾದರೂ ಒಂದು ಇರಬೇಕು, ಚಟುವಟಿಕೆ ಇರಬೇಕು. ಸಂಗೀತ ಕಲಿತಾ ಇದ್ದೆ. ಮೇಡಮ್ಮು ಮೈಸೂರಿಗೆ ಹೊಟ್ಟೋದ್ರು, ಸಂಗೀತ ನಿಂತೋಯ್ತು. ಡ್ಯಾನ್ಸು ನಮ್ಮ ಅಣ್ಣನ ಹತ್ರ ಜಗಳ ಆಡ್ಕೊಂಡಿದ್ದೆ, ಸೊ ಡ್ಯಾನ್ಸ್ ಕಲೀಲಿಲ್ಲ ನಾನು. ನಾಟಕಕ್ಕೆ ಇವ್ರು ಕಳಿಸ್ಲಿಲ್ಲ. ಇನ್ನೇನು ಮುಂದಕ್ಕೆ ನಾವು ಓದಲ್ಲ. ನಾನು ನನ್ನ ದೊಡ್ಡತ್ತಿಗೆ ಹತ್ರ ಹೋಗಿ ಹೇಳ್ದೆ, ಅಣ್ಣ ಏನು ನಂಗೆ ಇನ್ನೂ ಮದುವೆನೇ ಮಾಡ್ತಾ ಇಲ್ಲ. ನೀವು ಕೇಳ್ಬಿಟ್ಟಿದ್ದೀರ? ಅವಾಗ ನಂಗೆ 21 ವರ್ಷ, ಮಾಡ್ಬೋದಲ್ವಾ? ಮೆಜಾರಿಟಿಗೆ ಬಂದಿದ್ದೀನಿ. ಇನ್ನು ಬೇಡಕ್ಕೇನು ಕೆಲಸ ಇಲ್ಲ, ಮನೇಲಿ ಮಾಡೋ ಕೆಲಸ ಇಲ್ಲ, ನಾನು ಕೆಲಸ ಮಾಡ್ತಾ ಇರಲಿಲ್ಲ. ಒಳಗೂ ಕೆಲಸ ಇಲ್ಲ, ಹೊರಗೂ ಕೆಲಸ ಇಲ್ಲ. ಸುಮ್ಮನೆ ನಾವು ಕಾಡಾಟ ಹಟ್ಕೊಂಡು ಹೆಣ್ಮಕ್ಳು ಸುತ್ತೋದು ಅಷ್ಟೇ, ಬೀದಿ ಸುತ್ತೋದು, ಲಾಲ್ಬಾಗಿಗೆ ಹೋಗೋದು, ಬೆಟ್ಟ ಇಳಿಯೋದು, ಹತ್ತೋದು, ಇಷ್ಟ ಮಾಡ್ತಾ ಇದ್ವಿ. ನಮ್ಮ ಗ್ರೂಪಲ್ಲಿ ಎಲ್ರಿಗೂ ಮದುವೆ ಮಾಡ್ಕೊಳಕ್ಕೆ ಆಸೆ ಇತ್ತು, ಯಾರಿಗೂ ಆಗಿರಲಿಲ್ಲ. ಎಲ್ಲರೂ ಹೆಚ್ಚು ಕಡಿಮೆ ನನ್ನ ವಯಸ್ಸಿನಾರು, 1 ವರ್ಷ 2 ವರ್ಷ ಡಿಫ್ರೆನ್ಸು. ಆಮೇಲೆ ಎಲ್ಲರೂ ಹೌದೇ ಯಾಕೆ ಅಂತ ನಾವೆಲ್ಲ ಮಾತಾಡ್ಕೋತಿದ್ವಿ. ಯಾಕೆ ಮಾತಾಡ್ಕೊಳ್ಳೋದು. ನಿರ್ಮಲ ಇಲ್ಲ, ಅಯ್ಯೋ ನಿರ್ಮಲ ಆಮೇಲೆ ಈ ಕಾಲೇಜ್ ಮುಗಿದ್ಮೇಲೆ ಬಿಟ್ಟೋಯ್ತು. ಅಂದರೆ ಅಷ್ಟೊಂದು ಇದಿರಲಿಲ್ಲ, ಒಡನಾಟ ಇರಲಿಲ್ಲ. ಇದೆಲ್ಲ ನನ್ನ ಮನೆ ಸುತ್ತಮುತ್ತ ಫ್ರೆಂಡ್ಸು ಎಲ್ಲ ಅದೇ ಫೇಲ್ ಆಗಿದ್ರಲ್ಲ SLC. ಬಡಾವಣೆ ಗೆಳತಿಯರು. ನಮ್ಮ ಓನರ್ ಮಗಳು, ಅವಳು ಇವಾಗ US ಅಲ್ಲಿದ್ದಾಳೆ. ನಮ್ದೆಲ್ಲ ಒಂದು ಟ್ರೂಪು, ಇದು ಮನೆ ಹೈಕ್ಳು ನಾವು. ನಾವೆಲ್ಲ ಒಂದು ಸ್ವಲ್ಪ ಓದಲ್ಲಿ ಹಿಂದೆ ಬಿದ್ದವ್ರು ನಾವು. ಅವರೆಲ್ಲ ಅವಳು ಮದುವೆ ಮಾಡಿಕೊಂಡು BEd ಮಾಡಿಕೊಂಡು ರ್ಯಾಂಕ್ ಬಂದು ಎಲ್ಲ ಆದ್ಲು. ನಿರ್ಮಲ ನನ್ನ ಸಾವಾಸ ಬಿಟ್ಮೇಲೆ ಇಷ್ಟೆಲ್ಲ ಓದಿದ್ಲು. ನಾನು ಅದೆಲ್ಲ ಅಷ್ಟೆಲ್ಲ ಇಲ್ಲ. ಸರಿ, ನಾನು ನಮ್ಮ ಅತ್ತಿಗೆ ಹೇಳಿದೆ, ಅಣ್ಣಂಗೆ ಹೇಳು ನಮ್ಮ ಮದುವೆ ಮಾಡ್ಕೋಬೇಕು ಅಂತ. ನಮ್ಮಪ್ಪ ನಮ್ಮ ಅತ್ತಿಗೆ ಹೋಗಿ ಹೇಳಿದ್ದಾರೆ, ಯಾಕೆ ವಿದ್ಯಂಗೆ ಮದುವೆ ಗಂಡು ನೋಡಬಾರ್ದು ಅಂತ. ಓದ್ಲಿ ಅವಳು ಮುಂದೆ ಅಂದರು. ನಾನು ಅದೆಲ್ಲ ಮಾಡೋದಿಲ್ಲ, ಓದೋದೆಲ್ಲ ಆಗೋಯ್ತು, ನಾನೇನು ಓದೋದೆಲ್ಲ ಮಾಡಿದ್ರು ಮದುವೆ ಮಾಡಿ. ಸರಿ, ಆವಾಗ ಗಂಡಿನ ಹುಡುಕಾಟ ಶುರುವಾಯಿತು. ಆಮೇಲೆ ಲವ್ ಗಿವು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಏನೋ ಭಯ. ಯಾಕೆಂದರೆ ಆ ಕಾಲದಲ್ಲಿ ತುಂಬ ಜನ ಲವ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡವ್ರೆ ಜಾಸ್ತಿ. ಮನೇಲಿ ಜಗಳ ಆಗಿ ಮನೆಯಿಂದ ಆಚೆ ಹಾಕಿ. ಇನ್ನೂ ಈ ಕಾಲದಷ್ಟು ಮುಂದುವರೆದಿರಲಿಲ್ಲ ಅಲ್ಲಿ. ಅವ್ರನ್ನೆಲ್ಲ ನೋಡಿ ಯಾಕೆ ಇಷ್ಟು ಒದ್ದಾಡ್ತಾರೆ, ಅವ್ರ ಅಪ್ಪ ಅಮ್ಮ ನೋಡಿದ್ ಮಾಡ್ಕೊಂಡಿರ್ಬಾರ್ದ ಸುಮ್ಮನೆ ಗಂಭೀರವಾಗಿ ಹಂಗಂತ. ಏನು ಲವ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ನು ಸಿಗಲಿಲ್ಲ. ಜೊತೆಗೆ ನಂಗೆ 5 ಜನ ಅಣ್ಣಂದ್ರು ಇದ್ದಿದ್ರಿಂದ ಯಾರು ನನ್ನ ಕಡೆ ತಿರುಗು ನೋಡ್ತಾ ಇರಲಿಲ್ಲ. ಎಲ್ಲ ಇವರುಗಳು ಸೈನಿಕರ ಥರ ನಿಂತಿರ್ತಿದ್ರು. ಜೊತೆಗೆ ನಿಮ್ದು ಬರೀ ಹುಡುಗಿರ್ ಕಾಲೇಜ್, ಅಲ್ಲೂ ಅವಕಾಶ ಇರಲಿಲ್ಲ, ಎಜುಕೇಶನ್ ಇಲ್ಲ ಅಲ್ಲಿ, ಇಲ್ಲೂ ಏನು ಅವಕಾಶ ಇಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದರೆ ಲೀಲಾ ಮನೆಗೆ ಬರಬೇಕು. ಅದಕ್ಕೆ ಲೀಲಾ ಅವನಿಗೆ ನೆನಪಾಗ್ತಾ ಇರಬೇಕು. ಆಮೇಲೆ ಯಾರನ್ನೋ ಒಬ್ರನ್ನ ಲವ್ ಮಾಡೋಣ ಅಂತ ಅನ್ಕೊಂಡ್ರದು ಅಲ್ಲಿಗೆ ಮುಗಿದೋಯ್ತು.
ಅಂದರೆ ಯಾರು ನಾವೇನು ಪರಸ್ಪರ ಹೇಳ್ಕೊಳ್ಳಿಲ್ಲ, ಐ ಲವ್ ಯು ಗಿ ಲವ್ ಯು ಏನೂ ಹೇಳ್ಕೊಳ್ಳೇ ಇಲ್ಲ. ಅಲ್ಲಿಗೆ ಕಟ್ಟಾಗೋಯ್ತದು. ಇವ್ರಿಗೂ ಗೊತ್ತದು. ನಾವೆಲ್ಲ ಮಾತಾಡ್ಕೊಂಡ್ವಿ ಮೊದಲೇ ಏನೇನು ಕತೆ ಅಂತ ನಮ್ದೆಲ್ಲ. ಸೊ ನಾನು ನೋಡಿದ ಮೊದಲನೇ ಗಂಡು ಇವರೇ, ಕೊನೆ ಗಂಡು ಇವರೇ. ಅಯ್ಯೋ ಪಾಪ. ಅಯ್ಯೋ ಹೌದಾ, ಅವರ ಪಾಪ. ಆಮೇಲೆ ಹೆಂಗ್ ಬಂದ್ರು ಮೂರ್ತಿಯವರು? ಮನೇಲೆಲ್ಲ ನೋಡಿ ಮಾಡಿದ್ದು ಮದುವೆ. ಆದ್ರೆ ಇವ್ರು ನನ್ನನ್ನ ಹಿಂದೆ ಅಂದ್ರೆ ಇವ್ರ ಅಕ್ಕ ಇದ್ದಾರೆ. ಇವ್ರ ಅಕ್ಕನಿಗೆ ಗಂಡ ಆದವರು ನನ್ನ ಅತ್ತಿಗೆಗೆ ಕಸಿನ್. ನನ್ನ ದೊಡ್ಡ ಅತ್ತಿಗೆಗೆ ನನ್ನ ಅಕ್ಕ, ಇವ್ರ ಅಕ್ಕನ ಗಂಡ ಕಸಿನ್ಸ್. ಸೊ ಅವ್ರ ಮದ್ವೆಗೆ ನನ್ನನ್ನು ಹೋದಾಗ ಇವ್ರು ನನ್ನ ನೋಡಿದ್ದಾರೆ. ಓ ಇವಳು ಯಾರೋ ಹುಡುಗಿ ಇದ್ದಾಳೆ ಅಂತ ಅನ್ಕೊಂಡು ನೋಡಿದ್ರಂತ ಇವ್ರು. ಆಮೇಲೆ ಹೇಳ್ತಾರೆ ನನ್ನ ನೋಡ್ಬಿಟ್ಟಿದ್ದಾರೆ. ನನಗ್ ಗೊತ್ತಿಲ್ಲ ಈ ವಿಷಯ. ಆಮೇಲೆ ಅವಾಗೆಲ್ಲ ಹಾಡು ಹೇಳ್ಸೋರು. ಮೊದಲು ಒಂದು ಗಂಡು ಮನೆಗೆ ಹೋಗಿದ್ದೆ, ಅವರು ಭಾರಿ ಶ್ರೀಮಂತರು. ನಂಗೆ ನೀವು ಹೋಗಿದ್ರಾ? ನಮ್ಮಲ್ಲೆಲ್ಲ ನಾವೇ ಹೋಗೋದು, ಹೆಣ್ಣು ಸೇರಿಸಿ. ಹೆಣ್ಣಿನ ತಂದೆ ತಾಯಿನೋ ಅಣ್ಣ ಅತ್ತಿಗೆನೋ. ನಮ್ಮಲ್ಲಿ ಗಂಡು ಮನೆಗೆ ಬರೋಕತ್ತೆ ಇಲ್ಲ, ಹೆಣ್ಮಕ್ಳೇ ಗಂಡಿನ ಮನೆಗೆ ಹೋಗೋದು ಈಗಲೂ. ಈಗೇನೇನೋ ಆಗ್ಬಿಟ್ಟಿದೆ ಬಿಡಿ. ಅವಾಗ ಈಗೇನು ಅದೆಲ್ಲ ಇಲ್ವೇ ಇಲ್ಲ. ಅವರೇ ಎಲ್ಲೋ ಕಾಫಿ ಡೇಲೋ ಎಲ್ಲೋ ಕೂತ್ಕೊಂಡು ಮಾತಾಡ್ಕೋತಾರೆ, ಮಾತಾಡ್ಬಿಡ್ತಾರೆ. ಅದೆಲ್ಲ ಏನಿಲ್ಲ ಈಗ. ನಾವೇ ಅವ್ರ ಮನೆಗೆ ಹೋಗಿದ್ದು, ಮೊದಲನೇ ಗಂಡು ಉಣಿಸ್ಕೊಳ್ಳೋದು. ಹೋಗಿದ್ದೀವಿ ಗೇಟ್ ಹತ್ರ. ಸರಿ, ಗೇಟ್ ಕಾಂಪೌಂಡ್ ಮೇಲೆ ಯಾರೋ ಒಬ್ಬ ಹುಡುಗ ಕೂತಿದ್ದ. ಸರಿ, ನಾವು ಬಂದ ಕೂಡಲೇ ಜಂಪ್ ಮಾಡಿಬಿಟ್ಟು ಒಳಗಡೆ ಓಡೋದ. ಸರಿ, ನಾವು ಒಳಗೆ ಹೋದ್ವಿ. ಒಳಗೆ ಹೋದರೆ ಈ ಓಡೋದವನು ಅಲ್ಲಿ ಕಾಲು ಚಾಚ್ಕೊಂಡು ಅಂತ ಕೂತಿದ್ದ. ಅವನು ಡೀಸೆಂಟಾಗೇ ಕೂತಿರ್ಲಿಲ್ಲ, ಅದೇನೋ ಹೋತನ ಗಡ್ಡ ಬಿಟ್ಕೊಂಡು ಕೆಟ್ಟದಾಗ ಕೂತಿದ್ದ. ಆಮೇಲೆ ಇನ್ನೊಬ್ಬರು ಬಂದರು, ತುಂಬ ಚೆನ್ನಾಗಿದ್ದರು, ಸ್ಮಾರ್ಟಾಗಿ. ನಾನು ನಮ್ಮ ಅತ್ತಿಗೆಗೆ ಇವನೇ ಹುಡುಗ ಆದರೆ ಓಕೆ ಅಂದೆ. ಸರಿ, ಎಲ್ಲ ಇಂಟ್ರೊಡಕ್ಷನ್ ಮಾಡ್ತಾರಲ್ಲ. ಸರಿ, ಇವರು ಹುಡುಗನ ಭಾವ ಅಂದರು. ಅಯ್ಯೋ ರಾಮ, ಹಿಂಗಾಗೋಯ್ತ ಕತೆ. ಮತ್ತು ವಿಪರೀತ ಶ್ರೀಮಂತರು ಬೇರೆ ಅವರು. ನಂಗೆ ಶ್ರೀಮಂತರು ಅಂದ್ರೆ ಒಂಥರ ಭಯ. ನನಗೆ ಅದೇನೋ ಒಂಥರ ಪಂಜರದಲ್ಲಿ ಇಟ್ಟು ಹಂಗೆ ಆಗ್ಬಿಡುತ್ತೋ ಏನೋ ಕತೆ, ಆ ಥರದ್ದೊಂದು ಭಯ ಇತ್ತು ನನಗೆ. ಸರಿ, ಫಸ್ಟ್ ಆಫ್ ಆಲ್ ಸ್ಮಾರ್ಟ್ ಆಗಿದ್ದವರು ಅಲ್ಲ ಅಂತ ಆಗೋಯ್ತಲ್ಲ, ಹುಡುಗನ ಭಾವ ಅಂತ ಆಗೋಯ್ತಲ್ಲ. ಸರಿ, ಹುಡುಗ ಯಾರು ಅಂತ ಎಲ್ಲ ಬರ್ತಾನೆ ಒಳಗಡೆ ಅಂತ ಕಾಯ್ತಾ ಇದ್ದೆ. ಇವನೇ ಹುಡುಗ ಅಂದ್ರು. ಕಾಂಪೌಂಡ್ ಮೇಲೆ ಕೆಟ್ಟದಾಗ ಕೂತಿದ್ನಲ್ಲ, ಹೋತನ ಗಡ್ಡ ಬಿಟ್ಕೊಂಡು, ಅವನೇ ಹುಡುಗ ಅಂದ್ರು. ಸರಿ ಆಯ್ತು ಅಂತ ಅಂದ್ಕೊಂಡೆ. ಹಾಡು ಹೇಳಮ್ಮ ಅಂದರು. ಇಲ್ಲ, ನಂಗೆ ಯಾವುದೂ ಬರಲ್ಲ, ನನ್ನ ಗಂಟಲು ಸರಿಗಿಲ್ಲ ಅಂತ ಹಾಡು ಹೇಳಲಿಲ್ಲ. ಆಮೇಲೆ ನಾನು ಕಾಫಿ ಕುಡಿಯೋದಿಲ್ಲ. ಸರಿ, ಬಲವಂತಾಗಿ ಅವ್ರಿಗೆ ಇಷ್ಟ ಹೋಗಿತ್ತು ಅಂತ ಕಾಣುತ್ತೆ. ಬಲವಂತಾಗಿ ಬಾಮ್ಮ ದೇವ್ರ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಅದೇನೇನೋ ಹಣ್ಣು ಪಣ್ಣು ಎಲ್ಲ ಕೊಟ್ಟರು. ಆಮೇಲೆ ಹಾಲು ಕುಡಿ ಅಂತ ಹೇಳ್ಬಿಟ್ಟು ಹಾಲು ಕೊಟ್ಟರು. ನಂಗೆ ಹಾಲು ಕುಡಿಯೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಆ ಮನೆಯಿಂದ ಮೊದಲು ಹೋದ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಸರಿ, ನಮಗೆಲ್ಲ ಹುಡುಗಿ ಓಕೆ, ನೀವು ಹೇಳಿ ಅಂತಂದರು. ನಾನು ನಮ್ಮ ಅತ್ತಿಗೆ ಚಿವುಟಿದೆ, ಇಲ್ಲೇನೋ ಮಾತಾಡೋಕ್ಕೆ ಹೋಗ್ಬೇಡ ಅಂತ. ಸರಿ, ಆಚೆ ಬಂದೆ. ನಮ್ಮ ಅಪ್ಪಂಗೆ ಆಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೇಳೇ ಬಿಡೋಣ ಅಂತ. ಒಳ್ಳೆ ಮನೆ ಸೇರ್ತಾಳೆ, ದೊಡ್ಡ ಮನೆ ಅಂತೆಲ್ಲ ನಮ್ಮಪ್ಪನ ಲೆಕ್ಕಾಚಾರ. ನಂಗೆ ಗೊತ್ತು ನಮ್ಮಪ್ಪ ಹೀಗೇನಾದರೂ ಮಾಡಿಬಿಡ್ತಾರೆ ಅಂತ. ನಾನು ಆಮೇಲೆ ನಮ್ಮ ಅತ್ತಿಗೆ ಮಾಮ ಬೇಡ, ಈಗ ಮನೆಗೆ ಹೋಗಿ ಮಾತಾಡ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ಮೆತ್ತೆ ಹೇಳಿಬಿಟ್ಟು ಕರ್ಕೊಂಡ್ಬಿಟ್ಲು. ಅವಾಗೆಲ್ಲ ಬಸ್ ಓಡಾಟ, ಆಟೋ ಗೀಟೋ, ಗಂಡಿನ ಮನೆಗೆ ಹೋಗಕ್ಕೆ ಮಾತ್ರ ಆಟೋ, ಬರ್ತಾ ಬಸ್ಸು. ಅದು ಅಲಂಕಾರ ಕೆಡಬಾರ್ದಲ್ಲ, ಅದಕ್ಕೆ ಬರ್ತಾ ಡಬಲ್ ಡಕ್ಕರ್ ಬಸ್ಸು. ಅಲ್ಲಿ ಕೂತ್ಕೊಂಡು ಉದ್ದಕ್ಕೂ ಬೈಕೊಂಡು ಬಂದೆ ನಾನು. ಏನದು ಒಂದು ಇರ್ಸರ್ಕೆ ಬೇಡವಾ ಆ ಹುಡುಗಂದು, ಹಂಗ ಇರೋದು. ಒಳ್ಳೆ ಇಲ್ಲಿ ಹೀಗೆ ಮೇಲಕ್ಕೆ ಪ್ಯಾಂಟು, ಅಸಹ್ಯ ಆಗಲ್ವಾ ಅವ್ರನ್ನ ನೋಡಿದ್ರೆ? ಅದು ಹುಡುಗಿ ಅಷ್ಟು ಚೀಪಾ, ಹೆಂಗಿದ್ರು ಒಪ್ಕೊಂಡ್ಬಿಡ್ತಾರೆ ಅಂತ ದುಡ್ಡು ನೋಡಿ ಒಪ್ಕೊಂಡ್ಬಿಡ್ತೀವ ನಾವು. ಅಷ್ಟು ಕೋಪ ಬಂದ್ಬಿಟ್ಟಿತ್ತು. ಆಮೇಲೆ ಮನೆಗೆ ಬಂದರೆ ನಮ್ಮಪ್ಪ ಏನು ಒಳ್ಳೆ ಕಡೆ ಕಣೆ, ಅನುಕೂಲವಾಗಿದ್ದಾರೆ,
ಅಂತ ಎಲ್ಲ ಹೇಳಿದರು. ನಂಗೆ ಅದೆಲ್ಲ ಬೇಡ, ಹುಡುಗ ಸ್ವಲ್ಪನಾದರೂ ಡೀಸೆಂಟಾಗಿರಬೇಕು, ನಂಗೆ ಇಷ್ಟ ಆಗಲಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ನಮ್ಮಪ್ಪಂಗೆ ಆಶ್ಚರ್ಯ, ಇವಳು ಇಷ್ಟು ಧೈರ್ಯವಾಗಿ ಹೇಳ್ಬಿಟ್ಟಿದ್ದಾಳೆ ಅಂತ. ಯಾಕಂದರೆ ಆ ಥರ ಎಲ್ಲ ಮಾತಾಡೋ ಹಾಗಿಲ್ಲ ಅಪ್ಪನ ಹತ್ರ. ನಾನು ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದು ನೋಡಿ ಸುಮ್ಮನಾಗ್ಬಿಟ್ರು. ಅದಾದಮೇಲೆ ಇವ್ರದ್ದು ಒಂದಷ್ಟು ದಿನ ಆದಮೇಲೆ ಅವ್ರ ಮನೆ ಕಡೆಯಿಂದ ನಮ್ಮ ಅತ್ತಿಗೆ ತಂಗಿ ಇವ್ರ ಅಕ್ಕ ಎಲ್ಲ ಸಂಬಂಧ ಆ ಕಡೆಯಿಂದ ಬಂತು ಸಂಬಂಧ. ಮನೆ ಕೆಲಸ ಒಂದಿನಾನೂ ಮಾಡದೇ ಇರೋರೆಲ್ಲ ಊರಿನ ಉಸಾಬ್ರಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರ್ತಾರೆ. ಸರಿ, ನನಗೆ ಒಂಥರ ನನಗೆ ಹೇಗೆ ಅಂದರೆ ಮನೆ ಬರ್ತಿ ಜನ ಇರಬೇಕು. ನಂಗೆ 120 ಇರೋದು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಂದು ನನಗೆ ಅತ್ತೆ ಇರಲಿಲ್ಲ. ಇವ್ರಿಗೆ 16 ವರ್ಷ ಇದ್ದಾಗಲೇ ಅತ್ತೆ ತೀರ್ ಹೋಗಿದ್ರು. ಇವ್ರಿಗೆ 4 ಜನ ಅಕ್ಕಂದ್ರಿದ್ರು. ಎಲ್ರಿಗೂ ಮದುವೆ ಆಗಿ ಹೋಗಿತ್ತು. ಸರಿ, ಇವ್ರ ಅಕ್ಕನ ಮನೇಲೇ ಹೆಣ್ಣು ನೋಡೋ ಶಾಸ್ತ್ರ. ರಾಜಾಜಿನಗರದಲ್ಲಿ ಇವ್ರ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ರು. ನೋಡಿದ್ರೆ ಅವ್ರ ಮನೇಲಿ ಅಕ್ಕಂದರು, ಅಕ್ಕನ ಮಕ್ಕಳು, ಅವ್ರ ಅತ್ತೆ ತಂಗಿ, ಮನೆ ಬರ್ತಿ ಜನ. ನಂಗೊಂಥರ ಖುಷಿಯಾಗೋಯ್ತು. ಆಮೇಲೆ ಇನ್ನೂ ಹುಡುಗನ ನೋಡಿರಲಿಲ್ಲ. ಎಲ್ಲ ಕೂರಿಸಿದ್ರು, ಎಲ್ಲ ಮಾಡಿದರು, ಮಾತಾಡಿದರು. ಆಮೇಲೆ ಹುಡುಗನ ಕರೆದ್ರು. ಬಂದರು ಇವರು. ನೋಡಿದ್ರೆ ಸ್ಮಾರ್ಟಾಗಿದ್ದರು. ನಾನು ಹುಡುಗ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ, ನನಗೆ ಹುಡುಗನ ಗುಂಗುರು ಕೂದಲಿರಬೇಕು, ಕಪ್ಪಗಿರಬೇಕು, ಎತ್ತರವಾಗಿರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಎಲ್ಲರೂ ಬೆಳಗಿರೋನ್ ಕೇಳಿದ್ರೆ ನಂಗೆ ಕಪ್ಪಗಿರಬೇಕು, ಆ ಥರ ಎಲ್ಲ ಇದ್ದರು ಇವರು. ಅದು ಸೊಣಕ್ಲ. ಬಟ್ ನೋಡಿದ ತಕ್ಷಣ ಖುಷಿ ಆಯಿತು. ಓಕೆ, ಈ ಹುಡುಗ ಆದ್ರೆ ಓಕೆ ಅಂದ್ಕೊಂಡು ನಾನು ಇದಾದೆ. ಸರಿ, ಆಮೇಲೆ ಹಾಡು ಹೇಳು ಅಂದ್ರು ಖುಷಿಯಾಗಿ ಹಾಡು ಹೇಳಿದೆ. ಆಮೇಲೆ ಆಲ್ಮೋಸ್ಟ್ ಫಿಕ್ಸ್ ಅಂತ ಆಗೋಗಿತ್ತು. ನಮ್ಮ ಭಾವ ಅಂದರೆ ಇವರ ಅಕ್ಕನ ಗಂಡ ಹೇಳಿದ್ರಂತೆ, ಈ ಹುಡುಗಿನೇ ಕಣ್ಣು ನಿಂಗೆ, ಈ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರೋದು ಅಂತ ಇವರು ಹೇಳಿಬಿಟ್ಟಿದ್ರಂತೆ. ಯಾವ ಹಾಡು ಹಾಡಿದ್ದು ಒಂದು ಸಾಲು ಸುಮ್ಮನೆ ಹಿಂಗನ್ನಿ? 50 ವರ್ಷದಿಂದ ರಾಮ ನಿಲ್ಲಬೇಕಯ್ಯ ಮಲ್ಲಾಮರ್ತನ ಸಿರಿವಲ್ಲಭನಿಯನ್ನ ಹೃದಯದಲ್ಲಿ ಸಂತತ ನಿಲ್ಲಬೇಕಯ್ಯ ಕೃಷ್ಣಯ್ಯ. ನೀಲದ ಕಿರೀಟ ನಿನಗಿಡುವೆ ಬಲು ಬಾಲಲೀಲೆಗಳ ನೋಡುವೆ ಮಾಲೋಲ ಪುರಂದರ ಮಾಲೋಲ ಪುರಂದರ ವಿಠಲರಾಯನೆ ನಿಲು ಎನ್ನ ಹೃದಯದಲ್ಲಿ ಒಂದೆಗಳಿಗೆ ನಿಲ್ಲ ಬೇಕಯ್ಯ ಕೃಷ್ಣಯ್ಯ. ಸುಮ್ಮನೆ ಚಾಪಳೆ ಈಗಲೂ ಹಿಂಗೆ ಹಾಡ್ತೀರಾ? ಮತ್ತು ಮೂರ್ತಿ ಸರ್ ಮುಂದೆ ಅವಾಗ ಹಿಂಗೆ ಹಾಡಿರ್ಬೇಕು 21ನೇ ವಯಸ್ಸಲ್ಲಿ. ಎಷ್ಟು ಜನ ಹಾಡ್ತೀರ ನೀವು? ಮೇಲಕ್ಕೆ ಹೋಗೋಕ್ಕಾಗಲ್ಲ. ಅಯ್ಯೋ, ಅದ್ಭುತವಾದ ಕಂಠ ತಂದು. ಅದೇ ಈ ಹಾಡು ಹಾಡಿದ್ರಿ? ಈ ಹಾಡು ಹೇಳಿದೆ. ಫುಲ್ ಫಿದಾ ಸರ್. ಮೂರ್ತಿ ಫುಲ್ ಫಿದಾ ಆಗಿದ್ರು. ಅದ್ರೊಳಗಡೆ ಒಂದ್ ಕಡೆ ಹೀಗೆ ಎಲ್ಲ ಶ್ರುತಿ ತಪ್ಪಿಟ್ಟು ನಾನೇ ಜೋರಾಗಿ ನಕ್ಬಿಟ್ಟೆ ಬೇರೆ. ಅದು ಮೇಲಕ್ಕೆ ಹೋಗಕ್ ಆಗ್ಲಿಲ್ಲ ಅಂತ ಕಾಣುತ್ತೆ. ಅವಾಗ್ಲಿಂದ ಒಂದ್ ಸ್ವಲ್ಪ ಮೇಲೆ ತಾರಿಸ್ತಾ ಇಲ್ಲ ಹೋಗೋದು ಅಂದ್ರೆ ನಂಗೆ ಕಷ್ಟ. ಆಮೇಲೆ ಈ ಕಳ್ದೋನಿಲ್ ಹಾಡಕ್ ಬರಲ್ಲ. ನಂದು ಒರಿಜಿನಲ್ ರಿಯಲ್ ವಾಯ್ಸ್ ಏನಿರುತ್ತೋ ಅದೇ ಬರ್ಬೇಕು ಅಷ್ಟೇ. ಅದು ಇದೆಲ್ಲ ಹೀಗೆ ಅರಿಶಿನ ಕುಂಕುಮ ಕರೆದ್ರೆ ಹಾಡಕ್ಕೆ, ಗಂಡು ನೋಡುವಾಗ ಹಾಡಕ್ಕೆ ಕಾಲ ಹಂಗಿತ್ತು. ಹೆಣ್ಮಕ್ಳಿಗೆ ಹಾಡು ಕಲ್ಸೋದು. ಹೌದು, ನಮ್ಮ ಮನೇನಂತೂ ಅದೇ ವಾತಾವರಣ. ನಮ್ಮ ಅತ್ತಿಗೆರೆಲ್ಲ ಹಾಡು ಕಲ್ತಿದ್ರು, ಸಂಗೀತ ಕಲ್ತಿದ್ರು. ಅದು ಕಲಿಸ್ಬೇಕು ನಮಗೆ, ಅದೊಂದು ಎಕ್ಸ್ಟ್ರಾ ಸ್ಕಿಲ್ಲು ಲೈಫ್ ಸ್ಕಿಲ್ ಥರ. ಓಕೆ. ಸೊ ಆಮೇಲೆ ಓಕೆ ಆಗೋಯ್ತು. ಸರಿ, ಮದುವೆ ಮಾಡಿಕೊಂಡು ಬಳೆಪೇಟೆ ಮನೆಗೆ ಬಂದ್ವಿ. ಯಾವ ಡೇಟಿಗೂ ನೆನಪಿದೆಯಾ? ಏಪ್ರಿಲ್ 21, 78ಕ್ಕೆ ಮದುವೆ ಆಯ್ತು. 78. ಇವಾಗ 46 ಇಯರ್ಸ್ ಆಯ್ತು. ಅಲ್ಲಿ ಅಷ್ಟು ಜನ ನೋಡಿ ಖುಷಿ ಪಟ್ರಿ. ನಾವು 3 ಜನ, ಎಂಕಾನಣಿಯ ಸೀನಾ ಅಂತ. ನಾನು ನನ್ನ ಗಂಡ, ನನ್ನ ಮಾವ 3 ಜನ ಮನೇಲಿ. ಅಷ್ಟೇ. ಇನ್ನೆಲ್ರಿಗೂ ಮದುವೆ ಆಗಿ ಹೋಗಿತ್ತಲ್ಲ ಕಂದ್ರಿಗೆಲ್ಲ. ಅವರೆಲ್ಲ ಬೇರೆ ಬೇರೆ ಮನೇಲಿದ್ರು. ನಂಗೆ ಬೋರ್ ಆಗೋಯ್ತು 3 ಜನನ ಅಂತ. ಇಲ್ಲಿ ಬಳೆಪೇಟೆ ಮನೆ. ಅಲ್ಲಿ ಉಡುಪಿ ಕೃಷ್ಣ ಭವನದ ಹಿಂಭಾಗ ನಮ್ಮ ಮನೆ. ಹಾಗಾಗಿ ಉಡುಪಿ ಕೃಷ್ಣ ಭವನದವ್ರಿಗೂ ನಮ್ಮ ಮನೆಯವ್ರಿಗೂ ತುಂಬಾ ಗೆಳೆತನ. ಅವ್ರದ್ದು ಮನೆನೂ ಅಲ್ಲೇ ಇತ್ತು. ಮುಂಭಾಗಕ್ಕೆ ಹೋಟೆಲು, ಹಿಂದ್ಗಡೆ ಮನೆ ಇತ್ತು ಅವ್ರದ್ದು.
ಅದೊಂಥರ ಭಾರಿ ಮಜಾ ಇತ್ತಂದರೆ. ಅಂದರೆ ನನಗೆ ಈ ಒಂಟಿತನ ಇಲ್ಲದೇ ಇರೋ ಹಾಗೆ ಅವ್ರು ತುಂಬ ನೋಡಿಕೊಂಡ್ರು. ಅವ್ರ ಮನೇಲೆಲ್ಲ ಹುಡುಗಿರಿದ್ರು. ಈಗ ಯಾರು ಓನರ್ ಆಗಿದ್ದಾರೋ ಸುಬ್ರಹ್ಮಣ್ಯ ಹೊಳ್ಳ ಅಂತ, ಅವರು ಅವಾಗ ಚಿಕ್ಕವರು. ಅವಾಗ ಅವರೆಲ್ಲ ತುಂಬ ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ರು. ನಮಗೆಲ್ಲ ಸಂಡೇ ಬಂತು ಅಂತಂದರೆ ನಮ್ಮ ಮನೆಯವ್ರಿಗೆಲ್ಲ ಅವ್ರ ಮನೆಯಿಂದ ದೋಸೆ, ಮಸಾಲೆ ದೋಸೆ ಫ್ರೀ. ನಾವಲ್ಲೇ ಹೊರಟೋಗ್ತಾ ಇದ್ವಿ ಅವ್ರ ಮನೇಲಿ. ಅವ್ರ ಜೊತೆನೆ ಕುತ್ಕೊಂಡು ನಾವು ತಿಂಡಿ ತಿನ್ನೋದು. ಮಂಗಳವಾರ ಹೋಟೆಲಿಗೆ ರಜಾ, ಹಾಗಾಗಿ ಅವ್ರ ಮನೆಯವ್ರಿಗೆಲ್ಲ ನಮ್ಮ ಮನೇಲಿ ತಿಂಡಿ. ಆ ಥರ ಬಾಟ್ರ್ ಸಿಸ್ಟಮ್. ವಾವ್, ಒಂದು ಒಳ್ಳೆ ನೆರೆಹೊರೆ. ತುಂಬ ಚೆನ್ನಾಗಿತ್ತು. ಅದೊಂಥರ ಒಂದು ಏನಾದ್ರು ಈಗೆಲ್ಲ ಗೇಟೆಡ್ ಕಮ್ಯುನಿಟಿ ಅಂತಾರಲ್ಲ, ಆ ಥರ ಇತ್ತಲ್ಲಿ. ಒಂಥರ ತುಂಬ ಅಲ್ಲೂ ಒಂಥರ ಸಾಂಸ್ಕೃತಿಕ ವಾತಾವರಣನೇ ಇತ್ತು. ನಮ್ಮ ಮನೆ ಪಕ್ಕದಲ್ಲೇ ಮೇನ್ ರೋಡಲ್ಲಿ ಇದಿಡ್ತಿದ್ರು, ಗೆಳೆಯರ ಬಳಗ ಅಂತಿತ್ತು. ಅಲ್ಲಿ ಗಣೇಶನ ಹಬ್ಬ ಮಾಡ್ತಾಯಿದ್ರು, ಪೆಂಡಾಲ್ ಹಾಕ್ತಾಯಿದ್ರು. ಹಂಸಲೇಖ ಅವ್ರು ಅಲ್ಲಿ ಬರ್ತಾಯಿದ್ರು ಹಾಡಕ್ಕೆ. ಆಗ ಅವ್ರು ಹಂಸಲೇಖ ಅಂತ ನಮಗೆ ಗೊತ್ತಿರಲಿಲ್ಲ. ಗಂಗರಾಜ್ ಅವರು. ಗಂಗರಾಜನ ಹಂಸಲೇಖ ಫ್ರಮ್ 86. ಆಮೇಲೆ ತುಳಸಿ ತೋಟದಲ್ಲಿ ದೇವಸ್ಥಾನ ಹತ್ರ ಅಲ್ಲೂ ಸಂಗೀತ ಕಚೇರಿಗಳು ನಡೀತಾ ಇತ್ತು. ಆಮೇಲೆ ಸುಗ್ರೀವನ್ ದೇವಸ್ಥಾನ ಇದೆ ಅಲ್ಲೇ ಬಳೆಪೇಟೆಲಿ, ಈಗಲೂ ಇದೆ, ಅಲ್ಲೂ ಸಂಗೀತ ಕಚೇರಿ ನಡೀತಾ ಇತ್ತು. ಆಮೇಲೆ ನಮ್ದು ವಿದ್ಯಾವಿಲಾಸ್ ಬುಕ್ ಡಿಪೋ ಅಂತ ಒಂದು ಬುಕ್ ಶಾಪ್ ಇತ್ತು. ಆ ವಿದ್ಯಾವಿಲಾಸ್ ಬುಕ್ ಡಿಪೋ ಅಂತ ಹೆಸರಿಟ್ಟಿದ್ರು ಡಿ ವಿ ಗುಂಡಪ್ಪನವ್ರಂತೆ. ಹಾ, ಅದೊಂಥರ ಅಡ್ಡ. ಈ ಜಿ ಪಿ ರಾಜರತ್ನಂ, ಡಿ ವಿ ಗುಂಡಪ್ಪ, ಮತ್ತೆ ಇವರು ಕಾರಂತರು, ಶಿವರಾಮ್ ಕಾರಂತರು, ಅವರು ಉಡುಪಿ ಕೃಷ್ಣದ ಬಂದವ್ರಿಗೆ ಸಂಬಂಧ. ಅವ್ರು ಬರ್ತಾ ಇದ್ರು ಅಲ್ಲಿಗೆ. ಒಟ್ಟಲ್ಲಿ ತುಂಬಾ ದಿಗ್ಗಜರೆಲ್ಲ ಬರ್ತಾ ಇದ್ರು ಅಲ್ಲಿಗೆ. ಇವ್ರು ವಾಟಾಳ್ ನಾಗರಾಜ್ ಬರ್ತಾ ಇದ್ರಂತೆ. ಅಲ್ಲಿ ಅಂಗಡಿನಲ್ಲಿ ಕೂತ್ಕೊಂಡು ಮಾತಾಡೋದು ಎಲ್ಲಾರು. ಕೃಷ್ಣ ಭವನಲ್ಲಿ ಕಾಫಿ ತಿಂಡಿ ತರಿಸ್ಕೊಳ್ಳೋದು, ನಮ್ಮ ತಂದೆ ನಮ್ಮ ಮಾವನವ್ರ ಜೊತೆ ಕೂತ್ಕೊಂಡು ಮಾತಾಡೋದು. ನಮ್ಮ ಮಾವನವ್ರು ಒಂದು ಪಬ್ಲಿಕೇಶನ್ ಏನೋ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಶ್ಲೋಕದ ಪುಸ್ತಕಗಳು ಅದೆಲ್ಲ. ಆವಾಗಲೂ ಹೇಳ್ತಾ ಇದ್ರು, ಏನು ಕೋಇನ್ಸಿಡೆನ್ಸ್ ಇದು, ವಿದ್ಯಾನ ಹೆಸರಿನೊಳೆ ಬಂದ್ಬಿಟ್ಲು ಸೊಸೆ ಅಂತಾರೆ. ಅದೊಂದಿದು. ಆಮೇಲೆ ನಮ್ಮ ಮಾವನವರು ನಮ್ಮ ಸಂಗೀತದ ಮೇಷ್ಟ್ರು, ಅದೇ ವೀರಭದ್ರಯ್ಯ, ಅರುಣ ಮ್ಯೂಸಿಕಲ್ಸ್ ಇತ್ತಲ್ಲ, ಅದು ನಮ್ಮ ಪಕ್ಕದ ಅಂಗಡಿನ ಅರುಣ ಮ್ಯೂಸಿಕಲ್ಸ್. ಇವ್ರು ಕಸ್ತೂರಿ ಶಂಕರ್ ಇದಾರಲ್ಲ, ಅವರ ಯಜಮಾನ್ರು ಶಂಕರ್ ಅಂತ, ಅವ್ರ ಅಣ್ಣ ವೀರಭದ್ರಯ್ಯ ಅಂತ. ಅವರು ತುಂಬಾ ಚೆನ್ನಾಗಿ ವಯಲಿನಿಸ್ಟ್. ಅವರು ಅವರೆಲ್ಲ ಅಲ್ಲಿ ಅದೊಂಥರ ಅದು ಒಂದು ಸಾಂಸ್ಕೃತಿಕ ಕೇಂದ್ರನೇ. ಅಲ್ಲೆಲ್ಲ ಬರ್ತಾ ಇದ್ರಂತೆ. ಆವಾಗ ನನ್ನ ಸಂಗೀತದ ಮೇಷ್ಟ್ರು ಎ ಸುಬ್ರಾಯರು, ಅವ್ರನ್ನ ಕೇಳಿದ್ರಂತೆ, ಈ ಥರ ವಿದ್ಯಾನ ಹುಡುಗಿ ನಿಮ್ಮ ಸ್ಟೂಡೆಂಟ್ ಅಂತೆ, ಹೇಗೆ ಹುಡುಗಿ ಪರವಾಗಿಲ್ವಾ ಅಂತೆಲ್ಲ ಕೇಳಿದ್ರಂತೆ. ಅವರು ಒಳ್ಳೆ ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನನಗೆ. ಅವ್ರಿಗೊಂದು ಸಮಾಧಾನ. ಆಮೇಲೆ ಅವ್ರಿಗೆ ಒಂಥರ ಗೊತ್ತಾಯ್ತು, ಇವಳು ಹೊಂದ್ಕೊಂಡು ಹೋಗ್ತಾಳೆ ಮನೆಗೆ ಅಂತ. ನನಗೂ ತುಂಬ ಕುಟುಂಬನೇ ಇಷ್ಟ. ನನಗೆ ನಾವು ಹನಿಮೂನ್ ಅಂತ ಹೋಗಿದ್ದು ಮಾತ್ರ ಇಬ್ರು, ಆಮೇಲೆ ಎಲ್ಲ ಕಡೆಗೂ ನಾವಿನ್ನು ಎಲ್ಲರ ಜೊತೆನೇ ಹೋಗ್ತಾ ಇದ್ದಿದ್ದು. ಇಡೀ ಸಂಸಾರ ಕಟ್ಕೊಂಡೇ ಹೋಗ್ತಾ ಇದ್ದಿದ್ದು. ಆ ಕಡೆ ಅಕ್ಕಂದ್ರ ಮಕ್ಕಳು, ಆ ಥರ ಇಲ್ಲಿ ನಮ್ಮ ಅಣ್ಣ, ಆ ಥರ ಒಂಥರ ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದ್ದಿದ್ದು. ಯಾವತ್ತೂ ಒಬ್ಬಳೇ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸಿನಿಮಾಗೆ ಹೋದ್ರು ಅಷ್ಟೇ, ಎಲ್ಲಿಗೆ ಹೋದ್ರು ಜೊತೆಲೇ ಹೋಗಬೇಕು, ಅದೊಂಥರ. ಆಮೇಲೆ ನಾವು ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿಗೆ ಬಂದ್ವಿ, ವಿಜಯನಗರಕ್ಕೆ. ವಿಜಯನಗರಕ್ಕೆ ಬಂದಮೇಲೆ ಇಲ್ಲೊಂದು 22 ವರ್ಷ ಇದ್ವಿ ಏನೋ. ಅದಾದಮೇಲೆ ಅಲ್ಲಿ ನಾಗರಬಾವಿಲಿ ಒಂದು ಮನೆ ತೊಗೊಂಡ್ವಿ, ಅಪಾರ್ಟ್ಮೆಂಟು. ಏನೋ ಇವ್ರಿಗೆ ರಿಟೈರ್ಮೆಂಟ್ ಆಯಿತು, ಅದ್ರದ್ದು ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಅಲ್ಲಿ ತೊಗೊಂಡ್ವಿ. ಅಲ್ಲಿ ಯಾರೂ ಬಾಡಿಗೆಗೆ ಬರ್ತಾ ಇರಲಿಲ್ಲ, ತುಂಬ ರಿಮೋಟ್ ಆಗಿತ್ತದು. ಸೊ ಇಲ್ಲಿ ಬಾಡಿಗೆ ಕೊಟ್ಬಿಟ್ಟು ನಾವು ಅಲ್ಲಿಗೆ ಹೊಟ್ಟೋದ್ವಿ. ಅಲ್ಲೊಂದು 12 ವರ್ಷ ಆದಮೇಲೆ ಮತ್ತೆ ಇಲ್ಲಿ ಮನೆ ಕಟ್ಕೊಂಡು ಇವಾಗ ಇಲ್ಲಿಗೆ ಬಂದ್ವಿ. ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.